ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮಿಯೋಸ್ಕ್ವೇರ್ ಹೋಮಿಯೋಪತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನಮ್ಮ ಕ್ಲಿನಿಕ್ಗೆ ತುಂಬ ಕಾಮನ್ ಆಗಿ ಬರುವಂಥ ಒಂದು ಡಿಸೀಸ್ ಬಗ್ಗೆ ಹೇಳ್ಕೊಡ್ತೇನೆ, ಮತ್ತು ಅದರಲ್ಲಿ ಬೇರೆ ಕಾಯಿಲೆಗೂ ಒಂದು ಕಂಪೇರ್ ಮಾಡಿ ಅದರ ಡಿಫ್ರೆನ್ಷಿಯೇಷನ್ ಕೂಡ ಹೇಳ್ಕೊಡ್ತೇನೆ. ಅದ್ಯಾವುದು ಅಂತಂದರೆ IBS ಮತ್ತು IBD. ಸೊ ಎಷ್ಟೋ ಜನ ಈ ನನಗೆ ಹೊಟ್ಟೆ ಉಬ್ಬರ ಆಗ್ತಾ ಇದೆ, ಮತ್ತು ತೇಗ್ ಬರ್ತಾ ಇದೆ, ಹೊಟ್ಟೆಯಲ್ಲೆಲ್ಲ ಉರಿ ಥರ ಸೆನ್ಸೇಷನ್ ಇದೆ, ಎದೆ ಉರಿತಾ ಇದೆ, ಇದು ಗ್ಯಾಸ್ಟ್ರಿಕ್ ಆಗಿರುತ್ತೆ, ಮತ್ತು ಅವರು ಇದನ್ಗೆ IBS ಆಗಿದೆನಾ IBD ಆಗಿದೆನಾ ಅಥವಾ ಇದೇನಾದರೂ ಮತ್ತೆ ತುಂಬ ಜಾಸ್ತಿ ಕ್ಯಾನ್ಸರ್ ಆಗುತ್ತಾ ಅಂತ ಭಯ ಪಡ್ತಾ ಇರ್ತಾರೆ. ಸೊ ಅವರಿಗೆ ಯಾವುದೇ ರೀತಿಯಿಂದ ಭಯ ಪಡೋ ಅವಶ್ಯಕತೆ ಏನಿಲ್ಲ, ಹಾಗೂ ನಿರ್ಲಕ್ಷ್ಯ ಮಾಡೋ ಅವಶ್ಯಕತೆಯೂ ಇಲ್ಲ. ಅದಕ್ಕಾಗಿಯೇ ಈ ವಿಡಿಯೋ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ IBS ಬಗ್ಗೆನೇ ಡೀಟೇಲ್ಸ್ ಬೇಕು ಅಂದರೆ ಆಲ್ರೆಡಿ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ, ಅಲ್ಲಿ ಅದರ ಬಗ್ಗೆ ನೀವು ಹೋಗಿ ಅಲ್ಲಿ ತಿಳಿದುಕೊಳ್ಳಬಹುದು. ಇವತ್ತು ನಾನು ನಿಮಗೆ ಗ್ಯಾಸ್ಟ್ರಿಕ್ಕು IBS ಮತ್ತು IBDಯನ್ನು ಡಿಫ್ರೆನ್ಷಿಯೇಷನ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಗ್ಯಾಸ್ಟ್ರಿಕ್ ಅಂತಂದರೆ ಸಿಂಪಲ್, ನಾವೇನೋ ಒಂದು ತಿಂದ್ವಿ ಆದ ತಕ್ಷಣ ನಮಗೆ ಹೊಟ್ಟೆ ಉಬ್ಬರ ಆಯಿತು, ಇದು ಪದೇ ಪದೇ ಆಗ್ತಾ ಇದ್ರೂ ಗ್ಯಾಸ್ಟ್ರೈಟಿಸ್ ಅಂತ ಕರಿಬಹುದು. ಅದೇ IBS ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಮತ್ತು ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ IBD, ಈ ಎರಡರಲ್ಲಿ ಮುಖ್ಯವಾದ ಡಿಫ್ರೆನ್ಸ್ ಏನು ಅಂತಂದರೆ IBSನಲ್ಲಿ ನಾವು ಊಟ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಮೋಷನ್ ಹೋಗ್ಬೇಕು ಅನಿಸೋದು, ಅಂದರೆ ಡಯರಿಯಾ ಥರ. ಆಮೇಲೆ ಅಲ್ಲಿ ಹೋದಾಗ ಮೋಷನ್ ಬರದೇ ಇರುವಂಥದ್ದು, ಹೊಟ್ಟೆ ಉಬ್ಬರ ಆಗಿರುವಂಥದ್ದು, ಹೊಟ್ಟೆಯಲ್ಲಿ ಪೇಯ್ನ್ ಆಗುವಂಥದ್ದು, ಇದು IBS ಆಗಿರುತ್ತೆ. ಅದೇ IBD ಇನ್ಫ್ಲಮೇಟರಿ ಬವೆಲ್ ಡಿಸೀಸ್, ಇದು ಕೂಡ ಒಂದು ಗ್ರೂಪ್ ಆಫ್ ಡಿಸೀಸಸ್ ಅಂತ, ಅಂದರೆ ಲೈಕ್ ಅಲ್ಸರೇಟಿವ್ ಕೊಲೈಟಿಸ್ ಮತ್ತು ಕ್ರಾನ್ಸ್ ಡಿಸೀಸ್. ಇದರಲ್ಲೂ ಕೂಡ ಹೊಟ್ಟೆಯಲ್ಲಿ ನೋವಿರುತ್ತೆ, ಆಮೇಲೆ ಮೋಷನ್ ಹೋಗ್ಬೇಕನ್ನಿಸುತ್ತೆ, ಆಮೇಲೆ ಲೈಕ್ ಪದೇ ಪದೇ ಹೋಗೋದಲ್ಲದೆ ಅಲ್ಲಿ ಕಾನ್ಸ್ಟಿಪೇಷನ್ ಕೂಡ ನಾವು ನೋಡಬಹುದು. ಇದರ ಜೊತೆಗೆ ಮುಖ್ಯವಾಗಿ ಏನಂದರೆ ಇಲ್ಲಿ ಬ್ಲಡ್ ಡಿಸ್ಚಾರ್ಜ್ ಆಗುತ್ತೆ, ಅಂದರೆ ಮೋಷನ್ ಜೊತೆಗೆ ಇಲ್ಲಿ ಬ್ಲಡ್, ಸ್ಟೂಲ್ ಜೊತೆಗೆ ಬ್ಲಡ್ ಕಾಣಬಹುದು. IBS ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಂದಾಗ ಕಂಪೇರ್ ಮಾಡಿದರೆ ಮೆನ್ಸ್ಗೆ ವುಮೆನ್ಸಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳೋದು. ಅದೇ ರೀತಿ IBD ಇಬ್ಬರಲ್ಲೂ ಈಕ್ವಲ್ ಆಗಿ, ಮೇಲ್ ಫಿಮೇಲ್ ಇಬ್ಬರಲ್ಲೂ ಈಕ್ವಲ್ ಆಗಿ ಕಾಣಿಸ್ಕೊಳ್ಳುತ್ತೆ. IBS ನಮಗೆ ಎಸ್ಪೆಷಲಿ ಅಡೋಲೆಸೆನ್ಸ್ ಏಜ್ ಮತ್ತು ಅರ್ಲಿ ಅಡಲ್ಟ್ ಏಜಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಬಹುದು, ಅಂದರೆ 30s ಮಿಡ್ 30s. ಅದೇ IBD ಅಂತಂದರೆ ಯಾವ ಏಜಲ್ಲೂ ಕೂಡ ಬರಬಹುದು. IBS ಮುಖ್ಯವಾಗಿ ನಮ್ಮ ಮೈಂಡ್, ಅಂದರೆ ನಾವು ಯಾವ ರೀತಿ ನಮ್ಮ ಬ್ರೈನ್ ಅಲ್ಲಿ ಪ್ರೆಷರ್ ಆಗ್ತಾ ಇರುತ್ತೆ, ಸ್ಟ್ರೆಸ್ ಆಗ್ತಾ ಇರುತ್ತೆ, ಮತ್ತು ಅದಕ್ಕೆ ನಮ್ಮ ಗಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದರ ಮೇಲೆ IBS ಟ್ರಿಗರ್ ಆಗಬಹುದು. ಮತ್ತು ಕೆಲವೊಂದು ಸರ್ಟನ್ ಫುಡ್ ಅಥವಾ ಮೆಡಿಕೇಷನ್ಸ್ಗೂ IBS ರಿಯಾಕ್ಟ್ ಆಗುತ್ತೆ. ಅದಲ್ಲದೆ IBDಗೆ ಮುಖ್ಯ ಕಾರಣವಂತ ನೋಡಬೇಕು ಅಂತಂದರೆ ಇದರಲ್ಲಿ ಅಲ್ಸರ್ಸ್, ಅಂದರೆ ಅಲ್ಸರೇಟಿವ್ ಕೊಲೈಟಿಸ್, ಮತ್ತು ಕ್ರಾನ್ಸ್, ಅಂದರೆ ಇನ್ಫ್ಲಮೇಷನ್ ಎರಡೂ ಇರೋದರಿಂದ ನಾವು ಮೋಷನ್ ಪದೇ ಪದೇ ಹೋಗ್ತೀವಿ, ಮತ್ತು ಮ್ಯೂಕಸ್ ಹೆಚ್ಚು ಸಿಕ್ರೇಷನ್ ಆಗೋದ್ರಿಂದ ಕೂಡ ಯಾವಾಗಲೂ ರಂಬ್ಲಿಂಗ್ ಗರ್ಗ್ಲಿಂಗ್ ಸೌಂಡ್ ಇದ್ದು ಮೋಷನ್ ಹೋಗ್ಬೇಕು ಅನಿಸ್ತಾ ಇರುತ್ತಲ್ವ, ಆ ಟೈಮಲ್ಲಿ ಅಲ್ಸರ್ಸ್ ಓಪನ್ ಆಗಿ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. IBS ನಾವು ಸಿಮ್ಟಮ್ ಮೂಲಕನೇ ಪತ್ತೆ ಹಚ್ಚಬಹುದು. ಹೇಗೆ ಅಂತಂದರೆ ನಾವು ಏನೇ ಊಟ ಮಾಡಿದ ತಕ್ಷಣ ಅಥವಾ ಪರ್ಟಿಕ್ಯುಲರ್ ಬೆಳಗ್ಗೆ ಸೆಷನಲ್ಲಿ 3-4 ಸಾರಿ ಮೋಷನ್ ಹೋಗೋದು, ಅಥವಾ ಒಂದೊಂದು ಸಾರಿ 5-6 ಸಾರಿ ಹೋಗುವುದು, ಊಟ ತಿಂದ ತಕ್ಷಣ ಏನೇ ಟೀ ಕುಡಿದ ತಕ್ಷಣ ಮೋಷನ್ ಹೋಗ್ಬೇಕನ್ನೋ ಸೆನ್ಸೇಷನ್ ಬರುತ್ತೆ. ಅದೇ IBDಯಲ್ಲಿ ಹಾಗಲ್ಲ. ಸೊ ಈ ಸಿಮ್ಟಮ್ಸ್ ಜೊತೆಗೆ ಬ್ಲಡ್ಡು ಹೋಗೋದ್ರಿಂದ ಕನ್ಫ್ಯೂಸ್ ಆಗುತ್ತೆ, ಅಂದರೆ ಇಂಟರ್ನಲ್ಲಿ ಏನೋ ಬೇರೆ ಡಿಸೀಸ್ ಆಗಿದೆನಾ ಅಂತ ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ. ಹಾಗಾಗಿ IBS ನಾವು ಸ್ಕ್ಯಾನಿಂಗಲ್ಲಿ ಡಿಟೆಕ್ಟ್ ಮಾಡೋಕ್ಕಾಗದೇ ಇರಬಹುದು, ಬಟ್ IBDಯಲ್ಲಿ ನಾವು ಕ್ರಾನ್ಸ್ ಡಿಸೀಸ್ ಅಂತ ಅಥವಾ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ನಮಗೆ ಕನ್ಫರ್ಮೇಷನ್ ಆಗಿ ಕೊಲೊನೋಸ್ಕೋಪಿಯಲ್ಲಿ ಗೊತ್ತಾಗುತ್ತೆ, ಮತ್ತು CT ಸ್ಕ್ಯಾನ್, ಒಂದ್ಸರಿ MRI ಮತ್ತು ಪ್ರೋಕ್ಟೋಸ್ಕೋಪಿಯಲ್ಲಿ ಕೂಡ ಇದನ್ನು ಡಿಟೆಕ್ಟ್ ಮಾಡಬಹುದು. ಆವಾಗ IBS ಮತ್ತು IBDಗೆ ಟ್ರೀಟ್ಮೆಂಟ್ ಏನಿರುತ್ತೆ ಅಂತಂದರೆ, ಮೊಟ್ಟ ಮೊದಲನೇದು ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು. ಲೈಕ್ ಊಟದ ನಿಯಮಿತವಾಗಿ ಯಾವ ರೀತಿಯಾದ ಫುಡ್ ತೊಗೊಳ್ಬೇಕು. ಸೊ ಎರಡೂ ಕಾಯಿಲೆ ನಮಗೆ ಗಟ್ ಹೆಲ್ತ್ ಡಿಸ್ಟರ್ಬೆನ್ಸ್ ಆದಾಗ ಬರೋದ್ರಿಂದ ಮುಖ್ಯವಾಗಿ ಮೆಡಿಟೇಷನ್ಸ್ ಆಗಲಿ, ವಾಕಿಂಗ್ ಆಗಲಿ, ಅಥವಾ ನಾವು ವಾಟರ್ ಇಂಟೇಕ್ ಚೆನ್ನಾಗಿ ಮಾಡಿಕೊಂಡು, ಮತ್ತು ಆದಷ್ಟು ಮಟ್ಟಿಗೆ ವೆಜಿಟೇಬಲ್ ಪ್ರೋಟೀನ್ಸ್ ಬಳಸೋದು, ಪ್ರಾಪರಾಗಿ ನಿದ್ದೆ ಮಾಡೋದು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಸಾರಿ IBS ಲೈಕ್ ಲೈಫ್ ಲಾಂಗ್ ಸಫರ್ ಆದ್ರೂ ಯಾವುದೇ ಮೇಜರ್ ರಿಸ್ಕ್ ಆಗುವುದಿಲ್ಲ, ಬಟ್ ಮೆಂಟಲಿ ಡಿಪ್ರೆಸ್ ಆಗ್ತಾ ಹೋಗ್ತಾರೆ. ಬಟ್ ಇದಕ್ಕೆ 100% ಟ್ರೀಟ್ಮೆಂಟ್ ಇದೆ. ಅದೇ IBD ಅಂತ ಅಲ್ಸರೇಟಿವ್ ಕೊಲೈಟಿಸ್ ಮತ್ತು ಇನ್ಫ್ಲಮೇಷನ್, ಕ್ರಾನ್ಸ್ ಡಿಸೀಸ್, ಈ ಎರಡೂ ಪ್ರಾಬ್ಲಮ್ ಇರೋದರಿಂದ ಬ್ಲಡ್ ಜಾಸ್ತಿ ಹೋಗೋದ್ರಿಂದ ಎನಿಮಿಯಾ ಉಂಟಾಗಬಹುದು, ಅಥವಾ ಡೈಲಿ
ಬ್ಲಡ್ ಹೋಗೋದ್ರಿಂದ ವೀಕ್ ಕೂಡ ಆಗಬಹುದು, ಮೆಂಟಲಿ ಕೂಡ ಡಿಸ್ಟರ್ಬೆನ್ಸ್ ಆಗಬಹುದು. ಸಮ್ಟೈಮ್ಸ್ ಈ ಒಂದು ಕ್ರಾನಿಕ್ ಸಫರಿಂಗ್ ಕ್ಯಾನ್ಸರ್ವರೆಗೂ ಕೂಡ ಹೋಗುತ್ತೆ. ಸೊ ಇಂತಹ ಕಾಯಿಲೆಗೆ ನಾವು ಅರ್ಲಿ ಡಿಟೆಕ್ಷನ್ಸ್ ತುಂಬ ಒಳ್ಳೆಯದು. ಯಾವುದಕ್ಕೂ ಇದಕ್ಕೆ ನಿರ್ಲಕ್ಷ್ಯ ಮಾಡಬಹುದು. ನಾನು ಹೇಳಿರೋ ಥರ ಲೈಫ್ ಸ್ಟೈಲ್ ಚೇಂಜಸ್ ಬೇಕು, ಮತ್ತು ಪ್ರಾಪರ್ ಇಮ್ಯೂನ್ ಸಿಸ್ಟಮ್ ಕರೆಕ್ಟ್ ಮಾಡ್ಕೊಳ್ಳೋವಂಥ ಟ್ರೀಟ್ಮೆಂಟ್ ಲೈಕ್ ಹೋಮಿಯೋಪತಿ. ಸೊ ನಾವು ಕಾನ್ಸ್ಟಿಟ್ಯೂಷನಲಿ ಅಪ್ರೋಚ್ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಲೈಕ್ ನಮ್ಮ ಶರೀರದಿಂದ ಕಂಪ್ಲೀಟ್ ನಿರ್ಮೂಲನೆ ಮಾಡಬಹುದು. ಧನ್ಯವಾದಗಳು.